ಇಂಡಿಯಾದಲ್ಲಿ ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ಬೇಕಂದ್ರೆ ಸದ್ಯಕ್ಕೆ ರೂಲ್ಸ್ ಅನ್ನೋದು ತುಂಬಾ ಚೇಂಜ್ ಆಗಿದೆ, ರೆಗ್ಯುಲೇಷನ್ಸ್ ಅನ್ನೋದು ತುಂಬಾ ಚೇಂಜ್ ಆಗಿದೆ. ರೀಸೆಂಟ್ ಆಗಿ ಸೆಬಿ ಅವರು ಹೊಸ ಹೊಸ ರೂಲ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಹೊಸ ರೆಗ್ಯುಲೇಷನ್ಸ್ ಅನ್ನ ತಂದಿದ್ದಾರೆ. ಲಾಟ್ ಸೈಜಸ್ ಅಲ್ಲಿ ಚೇಂಜಸ್ ಇರಬಹುದು, ಎಕ್ಸ್ಪೈರಿಯಲ್ಲಿ ಚೇಂಜಸ್ ಇರಬಹುದು. ಎಲ್ಲದಕ್ಕಿಂತ ಜಾಸ್ತಿ ಮುಖ್ಯವಾಗಿ ಟ್ಯಾಕ್ಸೇಷನ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ. ಅದೇ ರೀತಿ ಬ್ರೋಕರೇಜ್ ಅನ್ನೋದು ಕೂಡ ತುಂಬಾ ಜಾಸ್ತಿ ಆಗಿದೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಬೇಕಾದ್ರೆ. ಸೊ ಈ ಟೈಮಲ್ಲಿ ತುಂಬಾ ಜನ ಟ್ರೇಡರ್ಸು ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಮಾಡೋದಿಕ್ಕೆ ಚಾನ್ಸಸ್ ಅನ್ನ ಹುಡುಕೊಳ್ತಾ ಇದ್ದಾರೆ. ಸೊ ಇಂತಹ ಬದಲಾವಣೆ ಆಗಿರುವಂತಹ ಇಂಡಿಯನ್ ಮಾರ್ಕೆಟ್ಸ್ ಇಂದ ತುಂಬಾ ಜನ ಟ್ರೇಡರ್ಸು ಕ್ರಿಪ್ಟೋ ಕರೆನ್ಸಿ ಹತ್ತ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೌದು, ಕ್ರಿಪ್ಟೋ ಕರೆನ್ಸಿ ಅನ್ನೋದು ಅಟ್ ಪ್ರೆಸೆಂಟ್ ನೋಡೋದಾದ್ರೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಹಾಗಿದ್ರೆ ಏನಿದು ಕ್ರಿಪ್ಟೋ ಕರೆನ್ಸಿ, ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು, ಕ್ರಿಪ್ಟೋ ಕರೆನ್ಸಿಯಲ್ಲಿ ಏನೆಲ್ಲ ನಾವು ಕಲಿಬೇಕಾಗತ್ತೆ, ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಮಾಡೋದಿಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗತ್ತೆ, ಕ್ರಿಪ್ಟೋ ಕರೆನ್ಸಿ ಲೀಗಲ್ ಇದೆಯಾ ಇಲ್ಲೀಗಲ್ ಇದೆಯಾ ಅನ್ನುವಂತಹ ಎಲ್ಲಾ ಕಾನ್ಸೆಪ್ಟ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ, ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸೊ ಫಸ್ಟ್ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು? ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಇದೊಂದು ಫಾರ್ಮ್ ಆಫ್ ಕರೆನ್ಸಿ ಆಗಿರುತ್ತೆ. ಇದು ಕಂಪ್ಲೀಟ್ ಆಗಿ ಡಿಸೆಂಟ್ರಲೈಸ್ಡ್ ಪ್ರೋಸೆಸ್ ಆಗಿರುತ್ತೆ. ವರ್ಲ್ಡ್ ವೈಡ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ಎಲ್ಲರೂ ಕೂಡ ಟ್ರೇಡ್ ಅನ್ನ ಮಾಡಬಹುದು. ಅದೇ ರೀತಿ ಇಂಡಿಯಾದಲ್ಲೂ ಕೂಡ ಕ್ರಿಪ್ಟೋ ಕರೆನ್ಸಿಯನ್ನ ನಾವು ಟ್ರೇಡ್ ಮಾಡಬಹುದು. ಇವಾಗಂತೂ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಮಾಡೋದು ಇಂಡಿಯಾದಲ್ಲಿ ಕಂಪ್ಲೀಟ್ ಆಗಿ ಲೀಗಲ್ ಅಂತ ಹೇಳ್ಬೋದು. ಬಟ್ ಅದಕ್ಕೆ ಲೀಗಲ್ ಆಗಿರುವಂತಹ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಮಾತ್ರ ನಾವು ಟ್ರೇಡ್ ಮಾಡಬೇಕಾಗತ್ತೆ. ಸೊ ಹಾಗಿದ್ರೆ ಯಾವುದು ಲೀಗಲ್ ಆಗಿರುವಂತಹ ಪ್ಲಾಟ್ಫಾರ್ಮ್ ಅಂತ ನಾವು ನೋಡೋದಾದ್ರೆ ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಅಂತ. ಹೌದು, ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾದಲ್ಲಿ ನಾವು ಲೀಗಲ್ ಆಗಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಅನ್ನ ಮಾಡಬಹುದು. ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದು 24/7 ಓಪನ್ ಇರುತ್ತೆ. ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ, ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರೆ, ನೀವೇನಾದ್ರೂ ಜಾಬ್ ಮಾಡ್ತಾ ಇದ್ರೆ, ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ಸ್ ಅನ್ನೋದು 24 ಗಂಟೆ 7 ದಿವಸ ಕೂಡ ಓಪನ್ ಆಗಿರೋದ್ರಿಂದ ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಆ ಟೈಮಲ್ಲಿ ಅನಲೈಸ್ ನ ಮಾಡಿ, ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಆ ಟೈಮಲ್ಲಿ ನೀವು ಟ್ರೇಡ್ಸ್ ತಗೊಳ್ಳೋದಿಕ್ಕೆ ಹೆಲ್ಪ್ ಮಾಡುತ್ತೆ 24/7 ಓಪನ್ ಮಾರ್ಕೆಟ್ಸ್ ಇರೋದ್ರಿಂದ. ನೀವು ನೋಡಬಹುದು, ಈಸ್ ಡೆಲ್ಟಾ ಎಕ್ಸ್ಚೇಂಜ್ ಲೀಗಲ್ ಇನ್ ಇಂಡಿಯಾ ಅಂತ ನೋಡೋದಾದ್ರೆ ಹೌದು, ಡೆಲ್ಟಾ ಎಕ್ಸ್ಚೇಂಜ್ ಕಂಪ್ಲೀಟ್ ಆಗಿ ಲೀಗಲ್ ಆಗಿರುತ್ತೆ. FIU ಅಂದ್ರೆ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅಂಡರ್ ಅಲ್ಲಿ 100% ಕಂಪ್ಲೇಂಟ್ ವಿತ್ ಇಂಡಿಯನ್ ರೆಗ್ಯುಲೇಷನ್ಸ್ ಪ್ರಕಾರ ಇದು ರಿಜಿಸ್ಟರ್ಡ್ ಆಗಿರುತ್ತೆ. ಇದರಲ್ಲಿ ಎಲ್ಲಾ ರೀತಿಯ ಕ್ರಿಪ್ಟೋ ಟ್ರೇಡ್ಸ್ ಅನ್ನ ನಾವು ತಗೋಬಹುದು, ಕಂಪ್ಲೀಟ್ ಆಗಿ ಲೀಗಲ್ ಕೂಡ ಆಗಿರುತ್ತೆ. ಸೊ ಇದರಲ್ಲಿ ನೀವು ಟ್ರೇಡ್ ಮಾಡಬೇಕು ಅಂದ್ರೆ ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಬ್ರೋಕರ್ ಜೊತೆ ನೀವು ಟ್ರೇಡಿಂಗ್ ಅಕೌಂಟ್ ಅನ್ನ ಓಪನ್ ಮಾಡಬೇಕಾಗತ್ತೆ. ಜಸ್ಟ್ ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಟ್ರೇಡಿಂಗ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಜಸ್ಟ್ ಸೈನ್ ಅಪ್ ಅಂತ ಇಲ್ಲಿ ಕೊಟ್ರೆ ನಿಮ್ಗೆ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಅಂದ್ರೆ ಗೂಗಲ್ ಮುಖಾಂತರ ಆದ್ರೂ ನೀವು ಸೈನ್ ಅಪ್ ಮಾಡಬಹುದು, ಅಥವಾ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಆಗಿರುವಂತಹ ಆಧಾರ್ ಮತ್ತೆ ಪ್ಯಾನ್ ಸಹಾಯದಿಂದ ಕೂಡ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಈ ಅಕೌಂಟ್ ಕ್ರಿಯೇಷನ್ ಲಿಂಕ್ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೀವೇನಾದ್ರೂ ನಮ್ಮ ರೆಫರಲ್ ಅಕೌಂಟ್ ಲಿಂಕ್ ಇಂದ ಟ್ರೇಡಿಂಗ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ 10% ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ ನೆಕ್ಸ್ಟ್ 2 ಮಂತ್ಸ್ಗೆ ಎಲ್ಲಾ ರೀತಿಯ ಟ್ರೇಡಿಂಗ್ ಬ್ರೋಕರೇಜಸ್ ಅಲ್ಲಿ. ಸೊ ಈ ರೀತಿ ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಇಂಟರ್ಫೇಸ್ ಇರುತ್ತೆ. ನೀವು ಇಲ್ಲಿ ಮಾರ್ಕೆಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಓಪನ್ ಆಗುತ್ತೆ. ಮಾರ್ಕೆಟ್ಸ್ ಅಲ್ಲಿ ಯಾವ್ಯಾವ ರೀತಿಯ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ನಾವು ಟ್ರೇಡ್ ಮಾಡಬಹುದು ಅಂತ. ಸೊ ಇಲ್ಲಿ ಫಸ್ಟ್ ನಾವು ನೋಡಬೇಕಾಗಿರುವಂತಹದ್ದು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ರಿಲೇಟೆಡ್. ನಾವು ಬಿಟ್ ಕಾಯಿನ್ಸ್ ಮೇಲೆ ಟ್ರೇಡ್ ಅನ್ನ ತಗೋಬಹುದು. ಈ ಬಿಟ್ ಕಾಯಿನ್ ಅನ್ನೋದು 24/7 ಓಪನ್ ಇರುತ್ತೆ. ಅದೇ ರೀತಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಯಾವ ರೀತಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಬಹುದು, ಅದೇ ರೀತಿ ನಾವು ಕ್ರಿಪ್ಟೋ ಕರೆನ್ಸಿಯಲ್ಲಿ ಬಿಟ್ ಕಾಯಿನ್ ಅಲ್ಲಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅನ್ನ ಟ್ರೇಡ್ ಮಾಡಬಹುದು. ಇಲ್ಲಿ ಮಾರ್ಕೆಟ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ವಾಚ್ ಲಿಸ್ಟ್, ಆಪ್ಷನ್ಸ್, ಫ್ಯೂಚರ್ಸ್, ಅನಾಲಿಟಿಕ್ಸ್ ಅಂತ ಬರುತ್ತೆ. ಇಲ್ಲಿ ನಾವು ಆಪ್ಷನ್ಸ್ ರಿಲೇಟೆಡ್ ಅಥವಾ ಫ್ಯೂಚರ್ಸ್ ರಿಲೇಟೆಡ್ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಅನ್ನ ನೋಡಬಹುದು. ನಾವಿಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನನ್ನ ಟ್ರೇಡ್ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂದ್ರೆ ಆಲ್ವೇಸು ನೀವು ಚೂಸ್ ಮಾಡಬೇಕಾಗಿರುವಂತಹದ್ದು ಫ್ಯೂಚರ್ಸ್ ಅನ್ನ ಚೂಸ್ ಮಾಡಿ. ಫ್ಯೂಚರ್ಸ್ ಅನ್ನ ಅರ್ಥ ಮಾಡ್ಕೊಂಡ ಮೇಲೆ ನೀವು ಆಪ್ಷನ್ಸ್ ಮೇಲೆ ಟ್ರೇಡ್ ಮಾಡಬಹುದು. ಬಟ್ ಫ್ಯೂಚರ್ಸ್ ಅನ್ನೋದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಫ್ಯೂಚರ್ಸ್ ನ ಅರ್ಥ ಮಾಡ್ಕೊಬೇಕಾಗತ್ತೆ, ಫ್ಯೂಚರ್ಸ್ ನ ಅನಲೈಸ್ ಮಾಡಬೇಕಾಗತ್ತೆ, ಫ್ಯೂಚರ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಮೇಲೆ ನೀವು ಬೇಕಿದ್ರೆ ಆಪ್ಷನ್ಸ್ ಅನ್ನ ಟ್ರೇಡ್ ಮಾಡಬಹುದು. ಇನಿಷಿಯಲ್ ಸ್ಟೇಜ್ ಅಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂತಹದ್ದು ಫ್ಯೂಚರ್ಸ್ ಮೇಲೆ ಆಗಿರುತ್ತೆ. ನಿಮ್ಗಿಲ್ಲಿ ತುಂಬಾ ರೀತಿಯ ಕ್ರಿಪ್ಟೋ ಕರೆನ್ಸಿ ಇನ್ಸ್ಟ್ರೂಮೆಂಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಬಿಟ್ ಕಾಯಿನ್ USD ಇರ್ಬೋದು, ಎಥೇರಿಯಂ USD ಇರ್ಬೋದು.
ಸೊ ಈ ರೀತಿಯ ತುಂಬಾ ಬಿಟ್ ಕಾಯಿನ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಬಟ್ ನಾವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂತದ್ದು, ಅಥವಾ ಯಾವ ಇನ್ಸ್ಟ್ರೂಮೆಂಟ್ ಅಲ್ಲಿ, ಯಾವ ಕ್ರಿಪ್ಟೋ ಕರೆನ್ಸಿಯಲ್ಲಿ ಮೋರ್ ಲಿಕ್ವಿಡಿಟಿ ಇರುತ್ತೆ, ಮೋರ್ ವಾಲ್ಯೂಮ್ಸ್ ಟ್ರೇಡ್ ಆಗುತ್ತೆ, ಒಳ್ಳೆ ಮೊಮೆಂಟಮ್ ಇರುತ್ತೆ ಅಂತ ನಾವು ನೋಡೋದಾದ್ರೆ ಬಿಟ್ ಕಾಯಿನ್ ಮತ್ತೆ ಇಥೇರಿಯಂ ಅಂತ ಏನಿದೆ, ಇದು ತುಂಬಾ ಜನ ಟ್ರೇಡ್ ಮಾಡುವಂತಹ ಒಂದು ಇನ್ಸ್ಟ್ರೂಮೆಂಟ್ಸ್ ಆಗಿರುತ್ತೆ. ಸೊ ಬಿಟ್ ಕಾಯಿನ್ ಮತ್ತೆ ಇಥೇರಿಯಂ ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಟ್ರೇಡ್ ಮಾಡುವಾಗ. ಸೊ ನಾನು ನಿಮ್ಗೆ ಹೇಳಿದ್ದೆ ಫ್ಯೂಚರ್ಸ್ ಅನ್ನ ಅರ್ಥ ಮಾಡ್ಕೊಬೇಕು ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ ಅಂತ. ಸೊ ಇವಾಗ ನಾನು ಫ್ಯೂಚರ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ರಿಪ್ಟೋ ಕರೆನ್ಸಿಯಲ್ಲಿ ನಾವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡುವಾಗ ಈ ರೀತಿಯ ಒಂದು ನಿಮ್ಗೆ ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಚಾರ್ಟ್ ಅನಾಲಿಸಿಸ್ ಅನ್ನ ಮಾಡ್ಕೋಬಹುದು. ಇಲ್ಲಿ ಪಕ್ಕದಲ್ಲಿ ಆರ್ಡರ್ ಬುಕ್ ನಡೀತಾ ಇರುತ್ತೆ. ಅದೇ ರೀತಿ ಇಲ್ಲಿ ನೀವು ನೋಡಬಹುದು ಎಲ್ಲಾ ರೀತಿಯ ಬಿಟ್ ಕಾಯಿನ್ ಆಪ್ಷನ್ಸ್ ಇರಬಹುದು, ಅಥವಾ ಅದರ ರಿಲೇಟೆಡ್ ನಿಮ್ಗೆ ಯಾವ ಇನ್ಸ್ಟ್ರೂಮೆಂಟ್ ಬೇಕು ಅನ್ನೋದನ್ನ ನಾವು ಸರ್ಚ್ ಮಾಡ್ಕೋಬಹುದು. ನಾನು ಇಲ್ಲಿ ಬಿಟ್ ಕಾಯಿನ್ ಇಟ್ಟಿರ್ತೀನಿ. ಇನ್ನು ಪಕ್ಕದಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಬೈ ಮತ್ತೆ ಸೆಲ್ ಅಂತ ಒಂದು ಆಪ್ಷನ್ ಇದೆ. ಸೊ ಬೈ ಇರಬಹುದು, ಸೆಲ್ ಇರಬಹುದು. ಇಲ್ಲಿ ನಾವು ಆರ್ಡರ್ಸ್ ಅನ್ನ ಪ್ಲೇಸ್ ಮಾಡಬಹುದು. ಯಾವ ರೀತಿ ನಾವು ಟ್ರೇಡ್ ಮಾಡಬೇಕಾಗತ್ತೆ ಅನ್ನೋದಕ್ಕೆ ಮುಂಚೆ ನಮ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ, ಯಾವ ರೀತಿ ಫಂಡ್ಸ್ ಅನ್ನ ಆಡ್ ಮಾಡಬೇಕಾಗತ್ತೆ ಅಂತ ನಾವು ನೋಡೋದಾದ್ರೆ ಫಸ್ಟ್ ನಾವಿಲ್ಲಿ ಆಡ್ ಫಂಡ್ಸ್ ಅಂತ ಏನಿರುತ್ತೆ, ಈ ಆಡ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದನ್ನ ಆಡ್ ಮಾಡ್ಬೇಕಂದ್ರೆ ನಿಮ್ಮ KYC ಏನಿದೆ ಅದನ್ನ ನೀವು ಫಿನಿಶ್ ಮಾಡಬೇಕಾಗಿರತ್ತೆ. ಕೆಲವು ಸ್ಟೆಪ್ಸ್, ಜಸ್ಟ್ ನಿಮ್ಮ ಆಧಾರ್ ಮತ್ತೆ ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡಿದ್ರೆ ನಿಮ್ಮ KYC ಮುಗಿಯುತ್ತೆ. ಇದು ಕೇವಲ 10 ಮಿನಿಟ್ಸ್ ಅಲ್ಲಿ ಮುಗ್ದೋಗುತ್ತೆ. ಸೊ ಇಲ್ಲಿ ಆಡ್ ಫಂಡ್ಸ್ ಅಂತ ಇರುತ್ತೆ. ಇಲ್ಲಿ ನೀವು ಹೋದ್ರೆ ನಿಮ್ಮ ಅಕೌಂಟ್ ಇಂದ ನೀವು ಫಂಡ್ಸ್ ಅನ್ನ ಆಡ್ ಮಾಡಬಹುದು. ನೆನಪಲ್ಲಿರ್ಲಿ, ನೀವು ಅಕೌಂಟ್ ಇಂದ ಫಂಡ್ಸ್ ಅನ್ನ ಆಡ್ ಮಾಡ್ಬೇಕಂದ್ರೆ ಈ ಅಕೌಂಟ್ ನ ಬೆನಿಫಿಷಿಯರಿ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಆಡ್ ಮಾಡಬೇಕಾಗತ್ತೆ. ಸೊ ನೀವು ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ನಿಮ್ಮ ಬ್ಯಾಂಕ್ ಅಫಿಷಿಯಲ್ ಅಪ್ಲಿಕೇಶನ್ ಏನಿರುತ್ತೆ ಆ ಆಪ್ ಮುಖಾಂತರ ನೀವು ಈ ನಂಬರ್ ಅನ್ನ, ಅಕೌಂಟ್ ನಂಬರ್ ಅನ್ನ ಮತ್ತೆ IFSC ಕೋಡ್ ಅನ್ನ ಯೂಸ್ ಮಾಡಿಕೊಂಡು ಬೆನಿಫಿಷಿಯರಿಯನ್ನ ಆಡ್ ಮಾಡಬೇಕಾಗತ್ತೆ. ಸೊ ಬೆನಿಫಿಷಿಯರಿ ಆಡ್ ಮಾಡಿದ್ಮೇಲೆ ನೀವು ಥ್ರೂ IMPS ಮುಖಾಂತರ ನಿಮ್ಮ ಅಕೌಂಟ್ ಇಂದ ಫಂಡ್ಸ್ ಅನ್ನ ಆಡ್ ಮಾಡಬಹುದು. ಇದು ತುಂಬಾ ಈಸಿ ಸ್ಟೆಪ್ಸ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡಬಹುದು ಡೋಂಟ್ ಯೂಸ್ NFT ಅಥವಾ RTGS ಅಂತ ಇರುತ್ತೆ. ಸೊ ಓನ್ಲಿ ಯೂಸ್ IMPS ಅಂತ ಇದೆ. ಸೊ IMPS ಮುಖಾಂತರ ನೀವು ಮಾಡೋದಾದ್ರೆ ಇಮಿಡಿಯೇಟ್ ಫಂಡ್ ಅನ್ನೋದು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದೇ ಕಾರಣಕ್ಕೆ ಯೂಸ್ IMPS ಅಂತ ಇದೆ. ಸೊ ನೀವು IMPS ಮುಖಾಂತರನೇ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಿ. ಯಾವುದೇ ರೀತಿಯ UPI ಆಗ್ಲಿ, NFT ಆಗ್ಲಿ, RTGS ಆಗ್ಲಿ ಯೂಸ್ ಮಾಡಬೇಡಿ. ಸೊ ಇದು ಫಂಡ್ಸ್ ಅನ್ನ ಆಡ್ ಮಾಡುವ ಪ್ರೋಸೆಸ್ ಆಗಿರುತ್ತೆ. ಇಲ್ಲಿ ನಿಮ್ಗೆ ಎಷ್ಟು ಅಮೌಂಟ್ ಇದೆ ಅನ್ನೋದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಡೆಮೋ ಪರ್ಪಸ್ಗೋಸ್ಕರ 10,000 ಅನ್ನ ಆಡ್ ಮಾಡಿದೀನಿ. ಇಲ್ಲಿ $117 ಏನಿದೆ ಇದು ಡಾಲರ್ ಅಲ್ಲಿ ತೋರಿಸ್ತಾ ಇರುತ್ತೆ. ಅದೇ ರೀತಿ 10,000 ಅನ್ನೋದು ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇನ್ನು ಬಿಟ್ ಕಾಯಿನ್ ಅಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ, ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ ನಮ್ಗೆ ಇಲ್ಲಿ ಪಕ್ಕದಲ್ಲಿ ಬೈ ಅಥವಾ ಸೆಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ಬಂದು ನೀವು ಬೈ ಆರ್ಡರ್ ಅಥವಾ ಸೆಲ್ ಆರ್ಡರ್ಸ್ ಅನ್ನ ಪ್ಲೇಸ್ ಮಾಡ್ಕೋಬಹುದು. ಅದಕ್ಕೆ ಮುಂಚೆ ನಾವು ಕ್ವಾಂಟಿಟಿಯನ್ನ ಯಾವ ರೀತಿ ಮೆಜರ್ ಮಾಡಬೇಕು, ಯಾವ ರೀತಿ ಅರ್ಥ ಮಾಡ್ಕೊಬೇಕು ಅನ್ನೋದು ಗೊತ್ತಿರಬೇಕಾಗತ್ತೆ. ಲಿವರೇಜ್ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕಾಗತ್ತೆ. ಮತ್ತೆ ಟ್ರೇಡಿಂಗ್ ಫೀಸ್ ಏನಿದೆ ಅದರ ರಿಲೇಟೆಡ್ ಇನ್ಫಾರ್ಮೇಶನ್ ಕೂಡ ಗೊತ್ತಿರಬೇಕಾಗತ್ತೆ. ಸೊ ಇನ್ ಕೇಸ್ ನಾನು ಇಲ್ಲಿ ಬಿಟ್ ಕಾಯಿನ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ ಅಂದಾಗ ನಾನು ಇಲ್ಲಿ ಚೆಕ್ ಮಾಡೋದಾದ್ರೆ ಇಲ್ಲಿ ಲಾಟ್ ಸೈಜ್ ಅಲ್ಲಿ USD ಅಲ್ಲಿ ಅಥವಾ ಬಿಟ್ ಕಾಯಿನ್ ಅಲ್ಲಿ ನಾನು ಕ್ವಾಂಟಿಟಿಯನ್ನ ಸೆಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಬಿಟ್ ಕಾಯಿನ್ ಇಟ್ಟಿರ್ತೀನಿ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡೋದಾದ್ರೆ ಬಿಟ್ ಕಾಯಿನ್ ಅಲ್ಲಿ ನಾನು ಟ್ರೇಡ್ ಮಾಡ್ತಾ ಇದ್ದೀನಿ ಅಂದಾಗ ಯಾವ್ಯಾವ ರೀತಿ ಕ್ವಾಂಟಿಟಿಯನ್ನ ನಾವು ಸೆಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾವು ನಮ್ಮ ಹತ್ರ ಕಡಿಮೆ ಇನ್ವೆಸ್ಟ್ಮೆಂಟ್ ಇದೆ, ಇನಿಷಿಯಲ್ ಸ್ಟೇಜ್ ಅಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದಾನೇ ಶುರು ಮಾಡಬೇಕಾಗತ್ತೆ. ಇಲ್ಲಿ ನಾನು 0.01 ಬಿಟ್ ಕಾಯಿನ್ ಇಂದ ಕೂಡ ನಾನು ಟ್ರೇಡ್ಸ್ ಅನ್ನ ಶುರು ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡೋದಾದ್ರೆ 0.01 ಬಿಟ್ ಕಾಯಿನ್ ಏನಿದೆ ಅದಕ್ಕೆ 10 ಲಾಟ್ ಸಮ ಆಗಿರುತ್ತೆ. ಅದೇ ರೀತಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಾಗಿರುವಂತಹದ್ದು ಮಾರ್ಜಿನ್ ನೀವು ನೋಡೋದಾದ್ರೆ ಅರೌಂಡ್ $38.61 ಬೇಕಾಗತ್ತೆ. ಅಪ್ರಾಕ್ಸಿಮೇಟ್ $40 ಬೇಕಾಗತ್ತೆ. ಸೊ ಅಪ್ರಾಕ್ಸಿಮೇಟ್ $40 ಅಂದ್ರೆ 3,200 to 3,500 ರುಪೀಸ್ ರೇಂಜ್ ಅಲ್ಲಿ ನಾನು 10 ಲಾಟ್ ಬಿಟ್ ಕಾಯಿನ್ಸ್ ಅನ್ನ ಟ್ರೇಡ್ ಅನ್ನ ತಗೋಬಹುದು. ಸೊ ಅತ್ಯಂತ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಿಟ್ ಕಾಯಿನ್ ಅನ್ನ ನಾವು ಟ್ರೇಡ್ ಮಾಡಬಹುದು. ಅದೇ ರೀತಿ 0.01 ಇಂದ ನಾನು 0.1 ಲಾಟ್ ಅಲ್ಲಿ ಟ್ರೇಡ್ ಮಾಡ್ತೀನಿ ಅಂದಾಗ ಅದು 100 ಲಾಟ್ ಆಗಿರುತ್ತೆ. ಸೊ 100 ಲಾಟ್ ಆದಾಗ ನನಗೆ ಇನ್ವೆಸ್ಟ್ಮೆಂಟ್ ಬೇಕಾಗಿರುವಂತಹದ್ದು, ಅಪ್ರಾಕ್ಸಿಮೇಟ್ ಮಾರ್ಜಿನ್ ಬೇಕಾಗಿರುವಂತಹದ್ದು $386 ಆಗಿರುತ್ತೆ. ಜಸ್ಟ್ ಎಕ್ಸಾಂಪಲ್ ಹೇಳೋದಕ್ಕೆ ಮಾತ್ರ ಇದನ್ನ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ 0.1 ಅಂದ್ರೆ 100 ಲಾಟ್ ಆಗಿರುತ್ತೆ, 0.01 ಅಂದ್ರೆ 10 ಲಾಟ್ ಆಗಿರುತ್ತೆ. ಅದೇ ರೀತಿ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ, ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ, ಐ ಎಮ್ ಎ ಎಕ್ಸ್ಪೀರಿಯನ್ಸ್ಡ್ ಟ್ರೇಡರ್ ಅಂತ ಬಂದಾಗ ನಾವು ಇದರಲ್ಲಿ
ಲಾಟ್ ಸೈಜಸ್ ಅನ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಸೊ 0.1 ಇಂದ ನಾನು ಬೇಕಿದ್ರೆ 1 ಬಿಟ್ ಕಾಯಿನ್ ಅನ್ನ ನಾನು ಟ್ರೇಡ್ ಮಾಡಬಹುದು. ಇಲ್ಲಿ 1000 ಲಾಟ್ಗೆ 1 ಬಿಟ್ ಕಾಯಿನ್ ಅಂತ ಕರಿತೀವಿ. ಸೊ ಇದರಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಬೇಕಾಗಿರುವಂತದ್ದು ಆಲ್ಮೋಸ್ಟ್ $3,861 ಬೇಕಾಗತ್ತೆ. ಬಟ್ ಇದು ಹೈ ರಿಸ್ಕ್ ಆಗಿರುತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಜಾಸ್ತಿ ಬೇಕಾಗಿರುತ್ತೆ. ಅಂತಹ ಟ್ರೇಡರ್ಸ್ಗೆ ಮಾತ್ರ ಇದು ಸೂಕ್ತ ಆಗಿರುತ್ತೆ. ಸೊ ಅದಕ್ಕೆ ಮುಂಚೆ ನಾವು ಲಿವರೇಜ್ ಬಗ್ಗೆ ಕೂಡ ನೋಡ್ಬೇಕಾಗತ್ತೆ. ಏನಿದು ಲಿವರೇಜ್ ಅಂದ್ರೆ? ಸೊ ಲಿವರೇಜ್ ಅಂದ್ರೆ ನಮ್ಮ ಹತ್ರ ಇರುವಂತಹ ಇನ್ವೆಸ್ಟ್ಮೆಂಟ್ ಗೆ ನಮ್ಮ ಟ್ರೇಡ್ ಬ್ರೋಕರ್ ಆಗಿರುವಂತಹ ಡೆಲ್ಟಾ ಎಕ್ಸ್ಚೇಂಜ್ ಅವ್ರ ಕಡೆಯಿಂದ ಕೆಲವೊಂದಿಷ್ಟು ಅಮೌಂಟ್ ಅನ್ನ ಲಿವರೇಜ್ ಮುಖಾಂತರ ಕೊಡ್ತಾರೆ. ಏನಿದು ಲಿವರೇಜ್ ಅಂದ್ರೆ? ಲಿವರೇಜ್ ಅಂದ್ರೆ ನನ್ನ ಹತ್ರ ಇರುವಂತಹ ಇನ್ವೆಸ್ಟ್ಮೆಂಟ್ ಗೆ 200 ಪಟ್ಟು ಜಾಸ್ತಿಯಷ್ಟು ನಾನು ಲಿವರೇಜ್ ಅನ್ನ ತಗೊಂಡು ಟ್ರೇಡ್ ಅನ್ನ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಲಿವರೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ಗಿಲ್ಲಿ ಆಲ್ಮೋಸ್ಟ್ 1x 10x 25 50 100 150 200x ಅಂತ ಬರುತ್ತೆ. ಸಪೋಸ್ ನಾನಿಲ್ಲಿ 10,000 rupees ಇನ್ವೆಸ್ಟ್ಮೆಂಟ್ ಇದೆ, ನಾನಿಲ್ಲಿ ಲಿವರೇಜ್ ಅನ್ನ 10x ತಗೊಳ್ತಾ ಇದ್ದೀನಿ ಅಂದ್ರೆ 10,000 ರೂಪಾಯಿಯಿಂದ ನಾನು ಆಲ್ಮೋಸ್ಟ್ 1 ಲಕ್ಷ ವರ್ತ್ ಸ್ಟಾಕ್ಸ್ ಅನ್ನ ಟ್ರೇಡ್ ಮಾಡಬಹುದು ಅಂತ ಅರ್ಥ. ಅದೇ ರೀತಿ ನಾನು 10,000 ರೂಪಾಯಿಂದ 1 ಲಕ್ಷ ವರ್ತ್ ಕ್ರಿಪ್ಟೋ ಕರೆನ್ಸಿಯನ್ನ ಬೈ ಮಾಡಬಹುದು ಅಂತ. ಅದೇ ರೀತಿ ಪಕ್ಕದಲ್ಲಿ 25x ಇರುತ್ತೆ, ಅಂದ್ರೆ 10,000 rupees ಇಂದ ನಾನು ಬೇಕಿದ್ರೆ 2.5 ಲಕ್ಷ ಅಷ್ಟು ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ಸ್ ಅನ್ನ ತಗೊಬಹುದು ಅಂತ ಅರ್ಥ. ಸೊ ಇದು ಬಂದು ಆಲ್ಮೋಸ್ಟ್ 25 to 200x ವರೆಗೂ ಕೂಡ ಇರುತ್ತೆ. ಆಸ್ ಎ ಬಿಗಿನರ್ ಆಗಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು 25x ಗಿಂತ ಜಾಸ್ತಿ ಲಿವರೇಜ್ ಅನ್ನ ತಗೋಬಾರ್ದು. ಏನಕ್ಕೆ ಅಂದ್ರೆ ಎಷ್ಟು ಲಿವರೇಜ್ ಜಾಸ್ತಿ ತಗೊಳ್ತೀವೋ ಅಷ್ಟು ನಮ್ಗೆ ರಿಸ್ಕ್ ಅನ್ನೋದು ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಅಷ್ಟು ಲಿವರೇಜ್ ಅನ್ನ ನಾವು ತಗೊಂಡ್ರೆ ಒಂದೇ ಒಂದು ಟ್ರೇಡ್ ಅಲ್ಲಿ ನಮ್ಮ ಕ್ಯಾಪಿಟಲ್ ಅನ್ನೋದು ಕೂಡ ವೈಪ್ಔಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನಾವು 200x ಅನ್ನೋದು ತುಂಬಾ ಎಕ್ಸ್ಟ್ರೀಮ್ಲಿ ರಿಸ್ಕಿ ಆಗಿರೋದ್ರಿಂದ ಸೊ 200x ಅನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಅದೇ ರೀತಿ ನಾನು ನಿಮ್ಗೆ 10 to 25x ಏನಿದೆ ಇದನ್ನ ಯೂಸ್ ಮಾಡ್ಕೊಳ್ಳೋದಿಕ್ಕೆ ಪ್ರಿಫರ್ ಮಾಡೋದಿಕ್ಕೆ ಸಜೆಸ್ಟ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ನಮ್ಮ ಕ್ಯಾಪಿಟಲ್ ಕೂಡ ಸೇಫ್ ಆಗಿರಬೇಕು. ಅದೇ ರೀತಿ ನಾವು ಟ್ರೇಡ್ ಮಾಡುವಾಗ ನಮ್ಗೆ ಕನ್ವೀನಿಯಂಟ್ ರೀತಿಯಿಂದನೂ ಕೂಡ ಟ್ರೇಡ್ ಮಾಡೋದಿಕ್ಕೆ ನಮ್ಗೆ ಅಡ್ಜಸ್ಟ್ಮೆಂಟ್ ಆಗಬೇಕು. ಟ್ರೇಡಿಂಗ್ ಅಲ್ಲಿ ಈಸಿಯಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಜೊತೆಗೆ ಒಳ್ಳೆ ಪ್ರಾಫಿಟ್ ಅನ್ನ ಮಾಡೋದಿಕ್ಕೆ. ಸಪೋಸ್ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ಬೇಕು ಅಂದ್ರೆ, ಸಪೋಸ್ ಇಲ್ಲಿಂದ ಮಾರ್ಕೆಟ್ ಕಂಡೀಷನ್ ಅನ್ನೋದು ಪಾಸಿಟಿವ್ ಹೋಗುವಂತಹ ಚಾನ್ಸಸ್ ಇದೆ ಅಂತ ನನ್ಗೆ ಏನಾದ್ರು ಅನಿಸ್ತಾ ಇದ್ರೆ, ಸೊ ಮಾರ್ಕೆಟ್ ಸೆಂಟಿಮೆಂಟ್ ಈ ಪರ್ಟಿಕ್ಯುಲರ್ ಲೆವೆಲ್ ಇಂದ ಮಾರ್ಕೆಟ್ ಮೊಮೆಂಟಮ್ ಅನ್ನೋದು ಒಂದು ಪಾಸಿಟಿವ್ ಹೋಗುತ್ತೆ ಅಂತ ನನ್ಗೇನಾದ್ರು ಅನಿಸ್ತಾ ಇದ್ರೆ, ನಾನಿಲ್ಲಿ ಈ ಪರ್ಟಿಕ್ಯುಲರ್ ಲೆವೆಲ್ಸ್ ಇಂದ ಒಂದು ಬೈ ಪೊಸಿಷನ್ ತಗೋಬಹುದು. ಸೊ ನೀವು ನೋಡಬಹುದು ಲಿಕ್ವಿಡಿಟಿಯನ್ನ ನಾವು ನೋಡೋದಾದ್ರೆ ಇಲ್ಲಿಂದ ಈ ಪರ್ಟಿಕ್ಯುಲರ್ ಲೆವೆಲ್ ಅನ್ನೋದು ಒಂದು ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. ಅದೇ ರೀತಿ ಹೈಯರ್ ಲೆವೆಲ್ ಅಲ್ಲಿ ನಾವು ನೋಡೋದಾದ್ರೆ ಈ ಪರ್ಟಿಕ್ಯುಲರ್ ಲೆವೆಲ್ ಅನ್ನೋದು ನಮಗೆ ರೆಸಿಸ್ಟೆನ್ಸ್ ಆಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಸದ್ಯಕ್ಕೆ ಸೈಡ್ ವೇಸ್ ಮೊಮೆಂಟಮ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಐದರ್ ಅಪ್ ಸೈಡ್ ಬ್ರೇಕ್ಔಟ್ ಆದ್ರೂ ಕೊಟ್ರು, ಲೋವರ್ ಸೈಡ್ ಬ್ರೇಕ್ಔಟ್ ಆದ್ರೂ ಕೊಟ್ರು ನಮಗೆ ಒಳ್ಳೆ ಮೊಮೆಂಟಮ್ ಬರುವಂತಹ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಾನಿಲ್ಲಿ ಬೈ ಪೊಸಿಷನ್ ತಗೊಳ್ತಾ ಇದ್ದೀನಿ ಅನ್ಕೊಳ್ಳಿ. ಸೊ ನಾನಿಲ್ಲಿ ಬೈ ಪೊಸಿಷನ್ ತಗೊಬೇಕಂದ್ರೆ ಬೈ ಲಾಂಗ್ ಅಂತ ಇರುತ್ತೆ. ಅದೇ ರೀತಿ ನಾನು ಲಿವರೇಜ್ ಅನ್ನ ಕೂಡ ಸೆಟ್ ಮಾಡಿದ್ದೀನಿ. ನಾನು ಬೇಕಿದ್ರೆ 200 ಲಿವರೇಜ್ ಅನ್ನ ಸೆಟ್ ಮಾಡಿ ಇಲ್ಲಿ ಸೆಟ್ ಟು ಮ್ಯಾಕ್ಸ್ ಅಂತ ಸೆಟ್ ಮಾಡ್ಕೋಬಹುದು. 150 150 ಅಥವಾ 25x ನ ಕೂಡ ಸೆಟ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಸದ್ಯಕ್ಕೆ ಸೆಟ್ ಟು 25x ಗೆ ಸೆಟ್ ಮಾಡಿರ್ತೀನಿ. ಸೊ ಸೆಟ್ ಆಯ್ತು, ಇಲ್ಲಿ ಆರ್ಡರ್ ಲಿವರೇಜ್ ಚೇಂಜ್ ಆಗಿದೆ ಈ 25x ಗೆ. ಸೊ ಅದೇ ರೀತಿ ನಾನಿಲ್ಲಿ ಎಷ್ಟು ಲಾಟ್ ಅಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದನ್ನ ಕೂಡ ಫಿಕ್ಸ್ ಮಾಡ್ಕೊಂಡಿರ್ತೀನಿ. ಸಪೋಸ್ ಫಾರ್ ಎಕ್ಸಾಂಪಲ್ ನಾನಿಲ್ಲಿ 0.01 ಲಾಟ್ ಅಲ್ಲಿ ಟ್ರೇಡ್ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ $38 ಅಷ್ಟು ಯೂಸ್ ಮಾಡಿ ನಾನೊಂದು ಬೈ ಪೊಸಿಷನ್ ಗೆ ಹೋಗ್ತಾ ಇದ್ದೀನಿ ಅನ್ಕೊಳ್ಳಿ. ಸೊ ಇವಾಗ ನಾನಿಲ್ಲಿ ಮಾರ್ಕೆಟ್ ಆರ್ಡರ್ ಅನ್ನ ಪ್ಲೇಸ್ ಮಾಡ್ಬೇಕಾಗತ್ತೆ. ಸೊ ಮಾರ್ಕೆಟ್ ಆರ್ಡರ್ ಅನ್ನ ಪ್ಲೇಸ್ ಮಾಡಿದ್ಮೇಲೆ 0.01 ಬಿಟ್ ಕಾಯಿನ್ ಅಂದ್ರೆ 10 ಲಾಟ್ ಬಿಟ್ ಕಾಯಿನ್ ಅನ್ನ ನಾನು ಟ್ರೇಡ್ ಮಾಡ್ತಾ ಇದ್ದೀನಿ ಫ್ಯೂಚರ್ಸ್ ಅಲ್ಲಿ. ಇಲ್ಲಿ ಕೆಳಗಡೆ ಬಂದ್ರೆ ಬೈ ಆಪ್ಷನ್ ಇರುತ್ತೆ. ಅದಕ್ಕೆ ಮುಂಚೆ ನಿಮ್ಗೆ ಫೀಸ್ ಕೂಡ ಗೊತ್ತಾಗಬೇಕಾಗತ್ತೆ. ಸೊ ಇಲ್ಲಿ ನಾನು ಬೈ ಅನ್ನ ಪ್ರೆಸ್ ಮಾಡಿದ್ರೆ ನನ್ಗಿಲ್ಲಿ ಬೈ 10 ಲಾಟ್ಸ್ ಆಫ್ BTC USD ಅಟ್ ಮಾರ್ಕೆಟ್ ಆರ್ಡರ್ ಅಂತ ಇದೆ. ಸೊ ಇಲ್ಲಿ ನಾವು ನೋಡಬಹುದು ಎಷ್ಟಕ್ಕೆ ಬೈ ಮಾಡ್ತಾ ಇದೀವಿ ಮತ್ತೆ ಮಾರ್ಜಿನ್ ಎಷ್ಟು ಬೇಕಾಗತ್ತೆ. ಅದರ ಜೊತೆಗೆ ಇಲ್ಲಿ ಲಿಕ್ವಿಡೇಷನ್ ಪ್ರೈಸ್ ಅಂತ ಇರುತ್ತೆ. ಲಿಕ್ವಿಡೇಷನ್ ಪ್ರೈಸ್ ಅಂದ್ರೆ ಏನು? ಸಪೋಸ್ ಮಾರ್ಕೆಟ್ ಕಂಡೀಷನ್ ಏನಾದ್ರೂ ನೆಗೆಟಿವ್ ಹೋಯ್ತು, ನಾನ್ ಬೈ ಮಾಡಿರುವಂತಹ ಪ್ಲೇಸ್ ಇಂದ ತೀರಾ ಮಾರ್ಕೆಟ್ ಸಿಚುವೇಶನ್ ಎಕ್ಸಿಕ್ಯೂಷನ್ ಪ್ರೈಸ್ ಅಂದ್ರೆ ಅರೌಂಡ್ 96,535 ಇಂದ 92,915 ತನಕ ಬಿದ್ದೋಯ್ತು ಅನ್ಕೊಳ್ಳಿ ಬಿಟ್ ಕಾಯಿನ್. ಅವಾಗ ನಮ್ಮ ಕ್ಯಾಪಿಟಲ್ ಏನಿದೆಯೋ ಅದು ಆಲ್ಮೋಸ್ಟ್ ವೈಪ್ಔಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಟ್ರೇಡ್ ಬ್ರೋಕರ್ ಆಗಿರುವಂತಹ ಡೆಲ್ಟಾ ಎಕ್ಸ್ಚೇಂಜ್ ಆರ್ಡರ್ಸ್ ಅನ್ನ ಆಟೋಮೆಟಿಕ್ ಆಗಿ ಕ್ಲೋಸ್ ಮಾಡ್ತಾರೆ. ಇದನ್ನ ಹೇಳ್ಬೇಕು ಅಂದ್ರೆ ಸ್ಕ್ವಯರ್ ಆಫ್ ಅಂತ ಕೂಡ ಕರಿತೀವಿ. ಸೊ ಇದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಇದೆ, ಅದೇ ರೀತಿ ಕ್ರಿಪ್ಟೋ ಕರೆನ್ಸಿಯಲ್ಲೂ ಕೂಡ ಇದೆ. ಸೊ ಮಾರ್ಕೆಟ್ ಸಿಚುವೇಶನ್ ಅನ್ನೋದು 92,930 ಏನಾದ್ರೂ ಬಂದ್ರೆ ಲಿಕ್ವಿಡೇಷನ್ ಪ್ರೈಸ್ ಅನ್ನ ರೀಚ್ ಆದ್ರೆ ಇಲ್ಲಿ ಆಟೋಮೆಟಿಕ್ ಸ್ಕ್ವಯರ್ ಆಫ್ ಆಗುತ್ತೆ ನಮ್ಮ ಎಲ್ಲಾ ಪೊಸಿಷನ್ಸ್. ಸೊ ಇದೇ ಕಾರಣ
ಕಾರಣಕ್ಕೆ ಸ್ಟಾಪ್ ಲಾಸ್ ಅನ್ನ ಇಟ್ಟು ನಾವು ಟ್ರೇಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನು ಬೈ ಆರ್ಡರ್ ಅನ್ನ ಪ್ಲೇಸ್ ಮಾಡ್ತಾ ಇದ್ದೀನಿ, ಜಸ್ಟ್ ಫಾರ್ ದ ಎಕ್ಸಾಂಪಲ್ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಆರ್ಡರ್ ಇಲ್ಲಿ ಪ್ಲೇಸ್ ಆಯ್ತು, 10 ಲಾಟ್ಸ್ BTC ನಾನು ಇವಾಗ ಬೈ ಮಾಡಿದ್ದೀನಿ. ಸೊ ಅದೇ ರೀತಿ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಗೆ ಪೊಸಿಷನ್ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡಬಹುದು ಪೊಸಿಷನ್ ಅನ್ನೋದು ಯಾವ ರೀತಿ ಓಪನ್ ಆಗಿದೆ ಅಂತ. ಸೊ ಇಲ್ಲಿ ಎಂಟ್ರಿ ಪ್ರೈಸ್ ಇರುತ್ತೆ, ಅದ್ರ ಪಕ್ಕದಲ್ಲಿ ನಾವು ಇಮಿಡಿಯೇಟ್ ಆಗಿ ಟಾರ್ಗೆಟ್ ಪ್ರೈಸ್ ಮತ್ತೆ ಸ್ಟಾಪ್ ಲಾಸ್ ಅನ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಸೊ ಯಾವಾಗ್ಲೂ ಅಷ್ಟೇ ಟಾರ್ಗೆಟ್ ಪ್ರೈಸ್ ಮತ್ತೆ ಸ್ಟಾಪ್ ಲಾಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಟ್ರೇಡ್ ಮಾಡ್ಬೇಕಂದ್ರೆ. ಸೊ ಇವಾಗ ನಾನು ಮಾರ್ಕೆಟ್ ಆರ್ಡರ್ ನ ಯೂಸ್ ಮಾಡಿ ಟಾರ್ಗೆಟ್ ಮತ್ತೆ ಸ್ಟಾಪ್ ಲಾಸ್ ಅನ್ನ ಸೆಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಯಾವ ರೀತಿ ಸೆಟ್ ಮಾಡಬೇಕು ಟಾರ್ಗೆಟ್ ಮತ್ತೆ ಸ್ಟಾಪ್ ಲಾಸ್ ಅನ್ನ ಅಂತ ನಾವು ನೋಡೋದಾದ್ರೆ, ಸಪೋಸ್ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಸೊ PNL ನ ನಾನು ನೋಡಬಹುದು ಇವಾಗ ಅಟ್ ಪ್ರೆಸೆಂಟ್ ಈ PNL ಆಲ್ಮೋಸ್ಟ್ ನಡೀತಾ ಇರೋದು. ಸೊ ಇಲ್ಲಿಂದ ನಾನು ನನ್ನ ಮಾರ್ಕೆಟ್ ಸೆಂಟಿಮೆಂಟ್ ಏನಾದ್ರೂ ಮೇಲೆ ಹೋಗುತ್ತೆ ಅಥವಾ ಕೆಳಗಡೆ ಬೀಳುತ್ತೆ ಅಂತ ಗೊತ್ತಾದಾಗ, ಸೊ ನನಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿರಬೇಕಾಗತ್ತೆ. ಸೊ ಸಪೋಸ್ ಇಲ್ಲಿ ನಾನು ಬೈ ಆರ್ಡರ್ ಅನ್ನ ಪ್ಲೇಸ್ ಮಾಡಿದ್ದೆ, ಇಲ್ಲಿ ನಾನು ಬೈ ಆರ್ಡರ್ ನ ಪ್ಲೇಸ್ ಮಾಡಿದ್ದೆ. ಸೊ ಇಲ್ಲಿಂದ ಮಾರ್ಕೆಟ್ ಸೆಂಟಿಮೆಂಟ್ ಅನ್ನೋದು ಅರೌಂಡ್ 96,800 ತನಕ ಹೋಗುತ್ತೆ ಅಂತ ನಾನೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ನನ್ನ ಟಾರ್ಗೆಟ್ ಬಂದು 96,800 ಆಗಿರುತ್ತೆ. ಅದೇ ರೀತಿ ಮಾರ್ಕೆಟ್ 96,386 ಅಥವಾ 96,400 ಲೆವೆಲ್ಸ್ ಅನ್ನ ಬ್ರೀಚ್ ಮಾಡಲ್ಲ. ಸೊ ಇಲ್ಲಿಂದ ಸಪೋರ್ಟ್ ತಗೊಂಡು ಮೇಲೆ ಹೋಗುತ್ತೆ ಅಂತ ಸೆಟ್ ಮಾಡೋದಾದ್ರೆ, ಸೊ ಇಲ್ಲಿಂದ ನಾನು ಈ ಪರ್ಟಿಕ್ಯುಲರ್ ಲೆವೆಲ್ಗೆ ನಾನು ಸ್ಟಾಪ್ ಲಾಸ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ಅದೇ ರೀತಿ ಯಾವ ರೀತಿ ಸೆಟ್ ಮಾಡಬೇಕು, ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೀವು ಇಲ್ಲಿ ಆಡ್ ಅಂತ ಬರುತ್ತೆ. ಸೊ ಸಪೋಸ್ ಇಲ್ಲಿ ನಾನು ನನ್ನ ಟಾರ್ಗೆಟ್ ಅನ್ನ ಎಷ್ಟಕ್ಕೆ ಸೆಟ್ ಮಾಡಿರ್ತೀನಿ, ಸೊ ಇಲ್ಲಿ ನನ್ನ ಟಾರ್ಗೆಟ್ ಬಂದು 96,800 ಲೆವೆಲ್ಸ್ ಆಗಿದ್ರೆ ನನ್ನ ಸ್ಟಾಪ್ ಲಾಸ್ ಬಂದು 96,400 ಲೆವೆಲ್ಸ್ ಆಗಿರುತ್ತೆ. ಸೊ ಇಲ್ಲಿ ಟೇಕ್ ಪ್ರಾಫಿಟ್ ಹತ್ರ ಬಂದು ಸೊ ಅರೌಂಡ್ ನನ್ನ ಟ್ರಿಗರ್ ಬಂದು 96,800 ನ ಸೆಟ್ ಮಾಡ್ತೀನಿ. ಅದೇ ರೀತಿ ಸ್ಟಾಪ್ ಲಾಸ್ ಹತ್ರ ಬಂದು ನಾನು 96,400 ಹತ್ರ ಸ್ಟಾಪ್ ಲಾಸ್ ಅನ್ನ ಸೆಟ್ ಮಾಡ್ತೀನಿ. ಸೊ ಇಲ್ಲಿ ನಾನು ಕನ್ಫರ್ಮೇಶನ್ ಕೊಟ್ರೆ ನನ್ಗೆ ಇಲ್ಲಿ ಎಷ್ಟು ಪ್ರಾಫಿಟ್ ಬರುತ್ತೆ ಎಷ್ಟು ಲಾಸ್ ಆಗುತ್ತೆ ಅನ್ನುವ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ನಾನು ಇಲ್ಲಿ ಕನ್ಫರ್ಮ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಕನ್ಫರ್ಮ್ ಮಾಡಿದ್ಮೇಲೆ ಬ್ರಾಕೆಟ್ ಆರ್ಡರ್ಸ್ ಅಲ್ಲಿ ನನ್ನ ಟಾರ್ಗೆಟ್ ಮತ್ತೆ ಸ್ಟಾಪ್ ಲಾಸ್ ಎರಡು ಕೂಡ ಸೆಟ್ ಆಗಿರುತ್ತೆ. ಸೊ ಇದೊಂದು ಜಸ್ಟ್ ಎಕ್ಸಾಂಪಲ್ ನಿಮ್ಗೆ ತೋರಿಸೋದಕ್ಕೆ ಅಂತ ಟ್ರೇಡ್ ಅನ್ನ ತಗೊಂಡಿರೋದು. ಸೊ ಅದೇ ರೀತಿ ನೀವು ಇಲ್ಲಿ ನೋಡಬಹುದು ಎಷ್ಟು ಟ್ರಿಗರ್ ಪ್ರೈಸ್ ಅಥವಾ ನಮ್ಮ ಟಾರ್ಗೆಟ್ ಪ್ರೈಸ್ ಏನಿದೆ ಅದು ಇಲ್ಲಿ ಸೆಟ್ ಆಗಿರುತ್ತೆ. ಅದೇ ರೀತಿ ಸ್ಟಾಪ್ ಲಾಸ್ ಟ್ರಿಗರ್ ಪ್ರೈಸ್ ಅದು ಕೂಡ ಇಲ್ಲಿ ಸೆಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ಇನ್ನೂ ಒಂದು ಮುಖ್ಯವಾದದ್ದು ನೋಡ್ಬೇಕಾಗಿರುವಂತದ್ದು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಅಂತ ಹೇಳ್ಬೋದು ಅಥವಾ RR ರೇಷಿಯೋ ಅಂತ ಹೇಳ್ಬೋದು. ಹೌದು, RR ರೇಷಿಯೋ ಪ್ರಕಾರನೇ ನಾವು ಟ್ರೇಡ್ ಮಾಡ್ಬೇಕಾಗತ್ತೆ. ಸೊ ಮಿನಿಮಮ್ ಇಲ್ಲಿ ನಾವು ಟ್ರೇಡ್ ಮಾಡ್ಬೇಕಂದ್ರೆ 1:1 ಏನಿದೆ ಇದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಬಟ್ ನಾವು ಯಾವಾಗ್ಲೂ ಅಷ್ಟೇ 1:2 ಏನಿರುತ್ತೆ ಇದನ್ನ ನಾವು ಆಲ್ವೇಸ್ ಪ್ರಿಫರ್ ಮಾಡ್ಬೇಕಾಗತ್ತೆ. ಇಲ್ಲಿ 1:2 ಅನ್ನೋದು ಏನಾಗಿರುತ್ತೆ, 1 ಅನ್ನೋದು ನಮ್ಮ ರಿಸ್ಕ್ ಆಗಿದ್ರೆ 2 ಅನ್ನೋದು ಇಲ್ಲಿ ರಿವಾರ್ಡ್ ಆಗಿರುತ್ತೆ. ಸೊ ಇಲ್ಲಿ 1:2, 1:3, 1:4 ಏನೇ ಇರ್ಲಿ 1:4 ಅಲ್ಲಿ ಏನ್ ಕಾಮನ್ ಆಗಿರುತ್ತೆ ಅಂದ್ರೆ ರಿಸ್ಕ್ ಅನ್ನೋದು ಕಾಮನ್ ಆಗಿರುತ್ತೆ. ಸೊ ರಿಸ್ಕ್ ಮೇಲೆನೆ ನಾವು ಟ್ರೇಡ್ಸ್ ನ ತಗೊಬೇಕಾಗತ್ತೆ. ಸೊ ರಿಸ್ಕ್ ಅನ್ನೋದು ಕಾಮನ್ ಆಗಿರುತ್ತೆ, ಪ್ರಾಫಿಟ್ ಅನ್ನೋದು ಜಾಸ್ತಿ ಮಾಡ್ಕೊಳ್ತಾ ಹೋದಂಗೆ ನಮ್ಗೆ ಒಳ್ಳೆ ಪ್ರಾಫಿಟ್ ನ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ರೀತಿ ರಿಸ್ಕ್ ಟು ರಿವಾರ್ಡ್ ರೇಷಿಯೋನ ನಾವು ಫೈಂಡ್ ಔಟ್ ಮಾಡ್ಕೊಂಡು ಈ ರೀತಿ ರಿಸ್ಕ್ ಟು ರಿವಾರ್ಡ್ ರೇಷಿಯೋನ ನಾವು ಅರ್ಥ ಮಾಡ್ಕೊಂಡ್ರೆ ಬಿಟ್ ಕಾಯಿನ್ ಟ್ರೇಡಿಂಗ್ ಅಲ್ಲಿ ಅಥವಾ ಕ್ರಿಪ್ಟೋ ಕರೆನ್ಸಿಯಲ್ಲಿ ಒಳ್ಳೆಯ ದುಡ್ಡನ್ನ ಕೂಡ ನಾವು ಮಾಡಬಹುದು, ಒಳ್ಳೆಯ ಪ್ರಾಫಿಟ್ ಅನ್ನ ನಾವು ಮಾಡಬಹುದು. ಸೊ ಅದೇ ರೀತಿ ಸ್ಟಾಪ್ ಲಾಸ್ ಅನ್ನ ಮೆನ್ಷನ್ ಮಾಡ್ಬೇಕಂದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ನಿಫ್ಟಿಯಲ್ಲಿ ಅಥವಾ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು 20 ಪಾಯಿಂಟ್ 30 ಪಾಯಿಂಟ್ 10 ಪಾಯಿಂಟ್ ಎಲ್ಲ ಟಾರ್ಗೆಟ್ ಅಥವಾ ಸ್ಟಾಪ್ ಲಾಸ್ ಅನ್ನ ಮೆನ್ಷನ್ ಮಾಡ್ಕೊಳ್ತಾ ಇದ್ವಿ. ಬಟ್ ನಾವು ಇಲ್ಲಿ ಈ ಪರ್ಟಿಕ್ಯುಲರ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ ಇಲ್ಲಿ ನಾವು ಇದರ ನೇಚರ್ ಆಫ್ ಮೊಮೆಂಟಮ್ ಅನ್ನ ಅರ್ಥ ಮಾಡ್ಕೊಬೇಕು. ಸೊ ಇಲ್ಲಿ ನಾವು 10 ಪಾಯಿಂಟ್ಸ್ 20 ಪಾಯಿಂಟ್ಸ್ 30 ಪಾಯಿಂಟ್ಸ್ ಅನ್ನ ಸ್ಟಾಪ್ ಲಾಸ್ ಇಟ್ಟು ಟ್ರೇಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಕಂಪ್ಲೀಟ್ ಆಗಿ ಕ್ರಿಪ್ಟೋ ಕರೆನ್ಸಿ ಮೊಮೆಂಟಮ್ ಅನ್ನೋದು ಎಕ್ಸ್ಟ್ರೀಮ್ಲಿ ವಾಲಿಟಿಲಿಟಿ ಇರುತ್ತೆ, ಹೈ ವಾಲಿಟಿಲಿಟಿ ಯಾವಾಗ್ಲೂ ಕೂಡ ಟ್ರೇಡ್ ಆಗ್ತಾ ಇರೋದ್ರಿಂದ ನಾವೇನಾದ್ರೂ 10, 20, 30 ಪಾಯಿಂಟ್ ಸ್ಟಾಪ್ ಲಾಸ್ ಅನ್ನ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ನಮ್ಮ ಸ್ಟಾಪ್ ಲಾಸ್ ಟ್ರಿಗರ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ, ಹೈ ಚಾನ್ಸಸ್ ಇರುತ್ತೆ. ಸೊ ಅದೇ ಕಾರಣಕ್ಕೆ ಇಲ್ಲಿ ನಾವು 100, 200, 300 ಪಾಯಿಂಟ್ಸ್ ರೇಂಜ್ಗೆ ಸ್ಟಾಪ್ ಲಾಸಸ್ ಅನ್ನ ಇಟ್ಕೊಂಡು ಪ್ರಾಪರ್ ಎಂಟ್ರಿ, ಪ್ರಾಪರ್ ಎಕ್ಸಿಟ್, ಪ್ರಾಪರ್ ಎಲ್ಲಿ ನಾನು ಎಂಟ್ರಿ ತಗೊಬೇಕು, ಪ್ರಾಪರ್ ಎಲ್ಲಿ ಎಕ್ಸಿಟ್ ತಗೊಬೇಕಾಗತ್ತೆ, ಸೊ ಎಷ್ಟು ನನ್ನ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಬರುತ್ತೆ ಅನ್ನೋದು ಅರ್ಥ ಮಾಡ್ಕೊಬೇಕು. ಸೊ ಸಪೋಸ್ ಇಲ್ಲಿ ನಾವು ನೋಡೋದಾದ್ರೆ ಅರೌಂಡ್ ನಾನು ಇಲ್ಲಿ 96,600 ಹತ್ರ ಎಂಟ್ರಿ ತಗೊಂಡಿದ್ದೀನಿ ಅಂದ್ರೆ ನಾನಿಲ್ಲಿ ಅಪ್ರಾಕ್ಸಿಮೇಟ್ ಆಗಿ 200 ಪಾಯಿಂಟ್ಸ್ ಅಥವಾ 200 ಪಾಯಿಂಟ್ಸ್ ಅಕಾರ್ಡಿಂಗ್ ಟು ಅನಾಲಿಸಿಸ್ ಪ್ರಕಾರ ನಾನಿಲ್ಲಿ ಸ್ಟಾಪ್ ಲಾಸಸ್ ಅನ್ನ ಆಗಿರ್ಲಿ ಅಥವಾ ಟಾರ್ಗೆಟ್ಸ್ ಅನ್ನ ಸೆಟ್ ಮಾಡ್ಕೊಂಡಿದ್ದೀನಿ. ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಪ್ರಕಾರ 97,000 ವರೆಗೂ ಕೂಡ ಹೋಗುತ್ತೆ ಮಾರ್ಕೆಟ್ ಅಂತ ಬಂದಾಗ ನಾನೇನ್ ಮಾಡ್ತೀನಿ, ನನ್ನ ಸ್ಟಾಪ್ ಲಾಸಸ್ ಅನ್ನ ಆಲ್ಮೋಸ್ಟ್ 96,400 ಏನಿದೆ ಇದಕ್ಕೆ
ಸೆಟ್ ಮಾಡ್ಕೊಳ್ತೀನಿ, ಇದಕ್ಕಿಂತ ಕೆಳಗಡೆ ಬರೋದಿಲ್ಲ. ಬಟ್ ನನ್ನ ಟಾರ್ಗೆಟ್ ಏರಿಯಾ ಏನಿದೆ, ನನ್ನ ಟಾರ್ಗೆಟ್ ಅನ್ನ ಜಾಸ್ತಿ ಇಟ್ಕೊಳ್ತೀನಿ. ಸೊ ಇಲ್ಲಿ ನಾನು ಆಲ್ಮೋಸ್ಟ್ 200 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಕೊಂಡು ನನ್ನ ಟಾರ್ಗೆಟ್ ಏನಿದೆ, ನನ್ನ ಟಾರ್ಗೆಟ್ ಅನ್ನ 400 ಪಾಯಿಂಟ್ಸ್ ವರೆಗೂ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಅದರ ಪ್ರಕಾರ ನನಗೆ ಇಲ್ಲಿ 1:2 ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಸಿಕ್ಕಿದಾಗ ಆಗತ್ತೆ. ಸೊ ಇನ್ ಕೇಸ್ 100 ಪಾಯಿಂಟ್ಸ್ 200 ಪಾಯಿಂಟ್ಸ್ ಮೊಮೆಂಟಮ್ ಕೊಟ್ಟಾಗ ನಮ್ಮ P&L ಏನಾಗಿರುತ್ತೆ, ನಮ್ಗೆ ಎಷ್ಟು ಪ್ರಾಫಿಟ್ ಲಾಸ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಇನ್ ಕೇಸ್ ನೀವೇನಾದ್ರೂ ಇಲ್ಲಿ 0.1 ಲಾಟ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ ಅಂದ್ರೆ 100 ಲಾಟ್ ನ ಬೈ ಮಾಡಿದೀರಾ ಅಂದಾಗ ಎವ್ರಿ 100 ಪಾಯಿಂಟ್ಸ್ ಮೊಮೆಂಟಮ್ಗೆ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಕಾಗಿರುವಂತಹದ್ದು $10 ಅನ್ನ ಮೊಮೆಂಟಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಎವ್ರಿ 100 ಪಾಯಿಂಟ್ ಈಸ್ ಈಕ್ವಲ್ಸ್ ಟು $10 ಅಂತ. ಇನ್ ಕೇಸ್ ಮಾರ್ಕೆಟ್ ಮೊಮೆಂಟಮ್ ಅಪ್ ಸೈಡ್ ಹೋದ್ರೂ ಕೂಡ 100 ಪಾಯಿಂಟ್ಸ್ ಹೋದ್ರೆ ನಮಗೆ $10 ಪ್ರಾಫಿಟ್ ಬರುತ್ತೆ. ಅದೇ ರೀತಿ 200 ಪಾಯಿಂಟ್ಸ್ ಹೋದ್ರೆ ನಮಗೆ $20 ಪ್ರಾಫಿಟ್ ಬರುತ್ತೆ. ಅದೇ ರೀತಿ 30 ಪಾಯಿಂಟ್ಸ್ ಏನಾದ್ರೂ ಮೇಲೆ ಹೋದ್ರೆ ನಮಗೆ $30 ಪ್ರಾಫಿಟ್ ಬರುತ್ತೆ. ಸೊ -20 200 ಪಾಯಿಂಟ್ಸ್ ಏನಾದ್ರೂ ಹೋದ್ರೆ ನಮಗೆ $20 ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ +or-100 ಪಾಯಿಂಟ್ಸ್ ಮೊಮೆಂಟಮ್ ಅನ್ನ ನಾವು ನಮ್ಮ P&L ಗೆ ಆಡ್ ಮಾಡ್ಕೋಬಹುದು. ಇಲ್ಲಿ $0.51 ಏನ್ ಕಾಣಿಸ್ತಾ ಇದೆ, ಇದು ನನ್ನ ಬ್ರೋಕರೇಜ್ ಆಗಿರುತ್ತೆ ಈ ಪರ್ಟಿಕ್ಯುಲರ್ ಟ್ರೇಡ್ ಅನ್ನ ಬೈ ಮಾಡಿದಕ್ಕೆ. ಸೊ ಅದೇ ರೀತಿ ಈ ಪರ್ಟಿಕ್ಯುಲರ್ ಟ್ರೇಡ್ ಅನ್ನ ನಾನು ಸೆಲ್ ಮಾಡಿದ್ರು ಕೂಡ ಇಲ್ಲಿ ನನಗೆ $0.51 ಅನ್ನೋದು ಕಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ನನಗೆ ಇಲ್ಲಿ 2 ಬೈ ಮತ್ತೆ ಸೆಲ್ ಟ್ರಾನ್ಸಾಕ್ಷನ್ಸ್ ಗೆ ಆಲ್ಮೋಸ್ಟ್ $1 ಅಷ್ಟು ನಾನು ಬ್ರೋಕರೇಜ್ ಅನ್ನ ಪೇ ಮಾಡಬೇಕಾಗತ್ತೆ. ಸೊ ಈ ರೀತಿ ಅನಾಲಿಸಿಸ್ ಮಾಡಿ ನಾವು ಡೆಲ್ಟಾ ಎಕ್ಸ್ಚೇಂಜ್ ಮುಖಾಂತರ ಟ್ರೇಡ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ನೆನಪಲ್ಲಿ ಇರ್ಲಿ, ಪ್ರಾಪರ್ ಲಿವರೇಜ್ ತಗೊಳ್ಳಿ, ಪ್ರಾಪರ್ ಅನಾಲಿಸಿಸ್, ಪ್ರಾಪರ್ ಎಂಟ್ರಿ, ಪ್ರಾಪರ್ ಎಕ್ಸಿಟ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಇನ್ನು ಅದೇ ರೀತಿ ಇಲ್ಲಿ ಆಪ್ಷನ್ಸ್ ಅಂತ ಇದೆ. ಆಪ್ಷನ್ಸ್ ಅಲ್ಲಿ ನಾವು ನೋಡೋದಾದ್ರೆ, ಆಪ್ಷನ್ಸ್ ಅಲ್ಲಿ ನಾವು ಯಾವ ರೀತಿ ಕಾಲ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್, ಪುಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಸಿಗುತ್ತೆ ನಮಗೆ ಆಪ್ಷನ್ಸ್ ಮ್ಯಾಟ್ರಿಕ್ಸ್ ಅಲ್ಲಿ, ಆಪ್ಷನ್ಸ್ ಚೈನ್ ಅಲ್ಲಿ. ಇಲ್ಲೂ ಕೂಡ ಅಷ್ಟೇ, ನಾವು ಬಿಟ್ ಕಾಯಿನ್ ಅಲ್ಲೂ ಕೂಡ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಬಹುದು. ಬಟ್ ಇಲ್ಲಿ ನಮ್ಗೆ ಪ್ರತಿ ದಿವಸ ಎಕ್ಸ್ಪೈರಿ ಅನ್ನೋದಿರುತ್ತೆ. 4th ಡಿಸೆಂಬರ್, 5th ಡಿಸೆಂಬರ್, 6th ಡಿಸೆಂಬರ್. ಸೊ ಈ ರೀತಿಯ ಎಲ್ಲ ಎಕ್ಸ್ಪೈರೀಸು ಕೂಡ ನಾವು ನೋಡಬಹುದು. ಸೊ ಪ್ರತಿ ದಿವಸ ಎಕ್ಸ್ಪೈರಿ ಇರುತ್ತೆ. ಅದೇ ರೀತಿ ಇಥೇರಿಯಂ ಇರ್ಬೋದು, ಬಿಟ್ ಕಾಯಿನ್ ಇರ್ಬೋದು, ಎರಡರಲ್ಲೂ ಕೂಡ ನಾವು ಆಪ್ಷನ್ಸ್ ಟ್ರೇಡಿಂಗ್ ಅನ್ನ ಮಾಡಬಹುದು. ಬಟ್ ಇನಿಷಿಯಲ್ ಸ್ಟೇಜ್ ಆಗಿರೋದ್ರಿಂದ ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಆಲ್ವೇಸ್ ಪ್ರಿಫರ್ ಮಾಡಿ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ ಪ್ರಿಫರ್ ಮಾಡಿ. ಸೊ ಫ್ಯೂಚರ್ಸ್ ಅನ್ನೋದು ನಮ್ಗೆ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ, ರಿಸ್ಕ್ ಟು ರಿವಾರ್ಡ್ ರೇಷಿಯೋನ ಮೇಂಟೈನ್ ಮಾಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ, ಮಾರ್ಕೆಟ್ ಕಂಡೀಷನ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದೇ ರೀತಿ ನೀವೇನಾದ್ರೂ ನಮ್ಮ ರೆಫರಲ್ ಲಿಂಕ್ ಅನ್ನ ಯೂಸ್ ಮಾಡಿಕೊಂಡು ಟ್ರೇಡಿಂಗ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ, ಡೆಲ್ಟಾ ಎಕ್ಸ್ಚೇಂಜ್ ಟ್ರೇಡಿಂಗ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ನಿಮ್ಗೆ ಸ್ಪೆಷಲ್ 10% ಡಿಸ್ಕೌಂಟ್ ಸಿಗುತ್ತೆ. ನೆಕ್ಸ್ಟ್ 2 ಮಂತ್ಸ್ ಗೆ ಬ್ರೋಕರೇಜ್ ಅಲ್ಲಿ ನಿಮ್ಗೆ 10% ಡಿಸ್ಕೌಂಟ್ ಸಿಗುತ್ತೆ. ಅದೇ ರೀತಿ ಪೇ ಝೀರೋ ಕ್ಲೋಸಿಂಗ್ ಫೀ ವಿತ್ ಸ್ಕ್ಯಾಲ್ಪರ್ ಆಫರ್ ಕೂಡ ನಡೀತಾ ಇದೆ. ಬ್ಲಾಕ್ ಫ್ರೈಡೆ ಸ್ಪೆಷಲ್ ಆಫರ್ ಕೂಡ ನಡೀತಾ ಇದೆ. ಇನ್ನು ಮುಂತಾದ ಆಫರ್ಸ್ ಅನ್ನ ನೀವು ನೋಡಬಹುದು. 1250 ಡೆಲ್ಟಾ ಕ್ಯಾಶ್ ಬ್ಯಾಕ್ ಕೂಡ ಇದೆ. ಸೊ ಇದಷ್ಟೇ ಅಲ್ಲದೆ ಕೆಳಗಡೆ ಕೊಟ್ಟಿರುವಂತಹ ರೆಫರಲ್ ಲಿಂಕ್ ಅನ್ನ ಯೂಸ್ ಮಾಡಿಕೊಂಡು ಟ್ರೇಡಿಂಗ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ನೀವು ನಮ್ಮ ಎಕ್ಸ್ಕ್ಲೂಸಿವ್ ಕ್ರಿಪ್ಟೋ ಕರೆನ್ಸಿ ಕಮ್ಯುನಿಟಿಗೆ ಜಾಯಿನ್ ಆಗಬಹುದು. ಯಾರೆಲ್ಲ ಟ್ರೇಡಿಂಗ್ ಅಕೌಂಟ್ ಥ್ರೂ ಲಿಂಕ್ ಮುಖಾಂತರ ಓಪನ್ ಮಾಡಿರ್ತೀರಾ ಅವರಿಗೆ ಅದರ ಆಕ್ಸೆಸ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗುತ್ತೆ. ಯಾವುದೇ ರೀತಿಯ ಚಾರ್ಜಸ್ ಅನ್ನ ಮಾಡೋದಿಲ್ಲ. ಅದರಲ್ಲಿ ನಿಮ್ಗೆ ಎಕ್ಸ್ಕ್ಲೂಸಿವ್ ಅನಾಲಿಸಿಸ್ ಇರ್ಬೋದು, ಸಿಗ್ನಲ್ಸ್ ಇರ್ಬೋದು, ಯಾವ ರೀತಿ ಈ ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ವರ್ಕ್ ಆಗುತ್ತೆ, ಯಾವ ರೀತಿ ಕ್ರಿಪ್ಟೋ ಕರೆನ್ಸಿ ವರ್ಕ್ ಆಗುತ್ತೆ, ಯಾವ ರೀತಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಮಾಡಬಹುದು ಅನ್ನುವ ಎಲ್ಲ ರೀತಿಯ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್, ಎಕ್ಸ್ಕ್ಲೂಸಿವ್ ಟ್ರೇಡ್ ಸೆಟಪ್ಸ್ ಅನ್ನ ಕೂಡ ನಾವು ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಸೊ ಇವಾಗಲೇ ಚೆಕ್ ಮಾಡಿ. ರಿಜಿಸ್ಟ್ರೇಷನ್ ಲಿಂಕ್ ಕೆಳಗಡೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಸೊ ಡೋಂಟ್ ಮಿಸ್ ದಿಸ್ ಗೋಲ್ಡನ್ ಆಪರ್ಚುನಿಟಿ. ನಿಮ್ಗೆ ಒಳ್ಳೆ ರೀತಿಯ ಪ್ರಾಫಿಟ್ ಅನ್ನ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡೋದಿಕ್ಕೆ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಒಂದು ಸುಲಭದ ಮಾರ್ಗ ಆಗಿರುತ್ತೆ. ಸೊ ಇದೇ ರೀತಿ ಟ್ರೇಡಿಂಗ್ ಇನ್ಫಾರ್ಮೇಶನ್ಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ.